ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಮತ್ತೆ ಆರಂಭವಾಗುತ್ತೆ. ಏನಾಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ಭವಿಷ್ಯ, ಅತೃಪ್ತ ಶಾಸಕರ ಭವಿಷ್ಯ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅತೃಪ್ತ ಶಾಸಕರಿಗೆ ತೀರ್ಪು ಸಿಹಿಯಾಗಿರುತ್ತಾ ಅಥವಾ ಕಹಿಯಾಗಿರುತ್ತಾ ಅದು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ಸುದೀರ್ಘವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೀತಾ ಇದೆ, ಅಂದ್ರೆ ವಿಚಾರಣೆ ಆಗ್ತಾ ಇದೆ. ಬೆಳಗಿನ ವಾದಗಳನ್ನ ಪ್ರತಿವಾದಗಳನ್ನ ನಾವು ಗಮನಿಸಿದ್ವಿ. ಯಾವ ರೀತಿ ಅತೃಪ್ತ ಶಾಸಕರ ಪರವಾಗಿ ವಕೀಲರು ನ್ಯಾಯಪೀಠದ ಮುಂದೆ ವಾದವನ್ನ ಮಂಡನೆ ಮಾಡಿದ್ರು, ಅದೇ ರೀತಿಯಾಗಿ ಸ್ಪೀಕರ್ ಪರವಾಗಿರುವಂತಹ ವಕೀಲರು ಪ್ರತಿವಾದವನ್ನ ಮಂಡನೆ ಮಾಡಿದ್ರು ಅಂತ ವಾದವನ್ನ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಂದುವರಿಸ್ತಾರೆ. ಅದು ಸ್ಪೀಕರ್ ಪರವಾಗಿ ವಾದವನ್ನ ಇವರು ಮಂಡನೆಯನ್ನ ಮಾಡ್ತಾರೆ. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ, ಪುನರ್ ಆರಂಭವಾಗುತ್ತೆ. ಸುದೀರ್ಘವಾಗಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಕೈಗೆತ್ತಿಕೊಂಡಿದೆ. ಯಾಕಂದ್ರೆ ಒಂದಿಷ್ಟು ಕನ್ಫ್ಯೂಷನ್ ಎಲ್ಲರಲ್ಲೂ ಕೂಡ ಇತ್ತು. ಯಾಕಂದ್ರೆ ಸ್ಪೀಕರ್ ಅಧಿಕಾರನೇ ಇಲ್ಲಿ ಅಲ್ಟಿಮೇಟ್. ರಾಜೀನಾಮೆ ವಿಚಾರವಾಗಿ ಅದರ ಅಂಗೀಕಾರ ವಿಚಾರವಾಗಿ ಕೋರ್ಟ್ ಕೂಡ ಇಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ, ಆ ಚಾನ್ಸಸ್ ತೀರಾ ಕಡಿಮೆ ಅನ್ನೋ ರೀತಿಯಲ್ಲೇ ಎಲ್ಲರೂ ಭಾವನೆ ಇತ್ತು. ಅದೇ ರೀತಿಯಾಗಿ ಎಲ್ಲರೂ ತಿಳ್ಕೊಂಡಿದ್ರು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಐತಿಹಾಸಿಕ ತೀರ್ಪೊಂದನ್ನ ಪ್ರಕಟ ಮಾಡುತ್ತಾ ಈ ಪ್ರಕರಣದಲ್ಲಿ ರಾಜೀನಾಮೆ ಅಂಗೀಕಾರ ಅಥವಾ ತಿರಸ್ಕಾರ ಮಾಡೋದು, ಸ್ಪೀಕರ್ ಕಾರ್ಯವೈಖರಿಯ ಮಿತಿ ಎಷ್ಟು ಮಟ್ಟಿಗಿದೆ, ಆ ಎಲ್ಲಾ ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಇವತ್ತು ಪ್ರಕಟ ಮಾಡುತ್ತಾ ಅದು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ಈಗ ವಿಚಾರಣೆ ಪುನರ್ ಆರಂಭ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಂದುವರಿಸ್ತಾರೆ. ಇವರು ಸ್ಪೀಕರ್ ಪರ ವಕೀಲರು. ಇವರು ಕೂಡ ಸಾಕಷ್ಟು ವಾದವನ್ನ ಬೆಳಿಗ್ಗೆ ನ್ಯಾಯಪೀಠದ ಮುಂದೆ ಇಟ್ಟಿದ್ರು. ಇವಾಗಿರುವಂತ ಕುತೂಹಲ, ಸುದೀರ್ಘ ರೀತಿಯಲ್ಲಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮಾಡ್ತಾ ಇರೋದ್ರಿಂದ ಯಾವ ನಿರ್ಧಾರಕ್ಕೆ ಬರಬಹುದು, ಈ ಅತೃಪ್ತ ಶಾಸಕರ ರಾಜೀನಾಮೆ ವಿಚಾರವಾಗಿ ಅದನ್ನ ಇಮಿಡಿಯೇಟ್ ಆಗಿ ಅಂಗೀಕಾರ ಮಾಡಬೇಕಾ ಅಥವಾ ತಿರಸ್ಕಾರ ಮಾಡಬೇಕಾ, ಅನರ್ಹತೆಯ ಅಸ್ತ್ರ ಪ್ರಯೋಗ ಫಸ್ಟ್ ಮಾಡಬೇಕಾ ಅಥವಾ ರಾಜೀನಾಮೆಯನ್ನ ಫಸ್ಟ್ ಕೈಗೆತ್ತಿಕೊಳ್ಬೇಕಾ, ಇದು ಗೊತ್ತಾಗುತ್ತೆ. ಈಗ ಬರ್ತಿರುವಂತಹ ಮಾಹಿತಿ, ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಆರಂಭ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಎಸ್, ಇದೀಗ ವಿಚಾರಣೆ ಆರಂಭ ಆಗಿದೆ. ಕೆಲವೇ ನಿಮಿಷಗಳಲ್ಲಿ ವಾದ ಪ್ರತಿವಾದ ಮುಕ್ತಾಯ ಆಗಿ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟ ಮಾಡುತ್ತೆ. ಈಗ ಅತೃಪ್ತ ಶಾಸಕರು ಕೂಡ ಇದನ್ನೇ ನೋಡ್ತಾ ಇದ್ದಾರೆ. ಏನಾಗಬಹುದು ನಮ್ಮ ಭವಿಷ್ಯ, ರಾಜಕೀಯ ಭವಿಷ್ಯ ಅನ್ನೋದನ್ನ. ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ವಿಚಾರಣೆ ಇದೀಗ ಸ್ಟಾರ್ಟ್ ಆಗಿದೆ. ಅರ್ಜಿ ವಿಚಾರಣೆ ಸ್ಟಾರ್ಟ್ ಆಗಿದೆ. ಈಗ ಕುತೂಹಲ ಇರೋದು ಯಾವ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಹಾಗಾದ್ರೆ ಈ ಅತೃಪ್ತ ಶಾಸಕರ ಅನರ್ಹತೆ ವಿಚಾರವಾಗಿ ಫಸ್ಟ್ ಅದನ್ನೇ ನೀವು ಸ್ಪೀಕರ್ ಕೈಗೆತ್ತಿಕೊಳ್ಳಿ ಅಂತ ಹೇಳುತ್ತಾ, ಅಥವಾ ನ್ಯಾಯಪೀಠ ರಾಜೀನಾಮೆ ವಿಚಾರವಾಗಿ ಫಸ್ಟ್ ಅದನ್ನ ನೀವು ಪರಿಶೀಲನೆ ಮಾಡಿ ಅಂತ ಸ್ಪೀಕರ್ಗೆ ನಿರ್ದೇಶನವನ್ನ ಕೊಡುತ್ತಾ, ಎಲ್ಲ ಕುತೂಹಲ ಇದ್ದೇ ಇದೆ. ಎಲ್ಲ ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಬ್ರೇಕ್ ಬೀಳ್ಬೇಕು, ಆನ್ಸರ್ ಸಿಗಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟ ಮಾಡಬೇಕು. ಸುಪ್ರೀಂ ಕೋರ್ಟ್ ಇವತ್ತು ಯಾವ ತೀರ್ಪನ್ನ ಪ್ರಕಟ ಮಾಡಿದ್ರು ಕೂಡ ಅದು ಐತಿಹಾಸಿಕ ತೀರ್ಪು, ಆದೇಶವಾಗಿರುತ್ತೆ. ಅಂದ್ರೆ ಇಲ್ಲಿ ಸ್ಪೀಕರ್ ಅಧಿಕಾರ, ಅವರಿಗೆ ಡೈರೆಕ್ಷನ್ ಅನ್ನ ಸುಪ್ರೀಂ ಕೋರ್ಟ್ ಕೊಡಬಹುದಾ, ನ್ಯಾಯಪೀಠಕ್ಕೆ ಆ ಅಧಿಕಾರ ಇದೆಯಾ, ಅಥವಾ ಬೇಕು ಅಂತ ಸ್ಪೀಕರ್ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಅತೃಪ್ತ ಶಾಸಕರ ಪರ ವಕೀಲರು ನ್ಯಾಯಪೀಠದ ಮುಂದೆ ಹೇಳಿದಾರಲ್ಲ. ಸೊ ಹಾಗಾಗಿ ಈ ರೀತಿ ವಿಳಂಬ ನೀತಿಯನ್ನ ಅನುಸರಿಸಬಾರದು, ಇಮಿಡಿಯೇಟ್ ಆಗಿ ಆ ರಾಜೀನಾಮೆ ವಿಚಾರವನ್ನ ನೀವು ಕೈಗೆತ್ತಿಕೊಳ್ಳಿ ಅಂತ ನ್ಯಾಯಪೀಠ ಸ್ಪೀಕರ್ಗೆ ನಿರ್ದೇಶನವನ್ನ ಕೊಡುತ್ತಾ, ಅವೆಲ್ಲವೂ ಕೂಡ ಸದ್ಯಕ್ಕೆ ನಿಗೂಢ. ಆ ಕುತೂಹಲಕ್ಕೆ ಉತ್ತರ ಕೆಲವೇ ನಿಮಿಷಗಳಲ್ಲಿ ಸಿಗುತ್ತೆ. ವಾದವನ್ನ ಇದೀಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಂದುವರೆಸಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ವಿಚಾರಣೆ ಇದೀಗ ಆರಂಭವಾಗಿದೆ. ಈಗ ವಿಚಾರಣೆ ಆರಂಭವಾಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಪೀಠದ ಮುಂದೆ ಸ್ಪೀಕರ್ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸ್ಪೀಕರ್ ಪರವಾಗಿ ಇವರು ಫಸ್ಟ್ ಅವ್ರು ಕೇಳಿದ್ದು, ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದ್ವಲ್ಲ ನ್ಯಾಯಪೀಠದ ಮುಂದೆ ಯಾವ ರೀತಿ ವಾದ ಪ್ರತಿವಾದಗಳೆಲ್ಲ ನಡೀತಾ ಇತ್ತು ಅಂತ, ಅವ್ರು ಕೇಳ್ತಾ ಇರೋದು ಈಗ ಅನರ್ಹತೆ ಫಸ್ಟ್ ಮಾಡ್ಬೇಕಾ ಅಥವಾ ರಾಜೀನಾಮೆ ವಿಚಾರವಾಗಿ, ಅಂದ್ರೆ ರಾಜೀನಾಮೆಯನ್ನು ಅತೃಪ್ತ ಶಾಸಕರು ಕೊಟ್ಟಿರೋದ್ರಿಂದ ಅನರ್ಹತೆಯನ್ನ ಮೊದಲು ಮಾಡೋದಕ್ಕೆ ಸ್ಪೀಕರ್ ಫಸ್ಟ್ ಅದಕ್ಕೆ ಅವಕಾಶವನ್ನ ನ್ಯಾಯಪೀಠ ಕೊಡಬೇಕು ಅಂತ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಇನ್ನು ಹಳೆ ತೀರ್ಪುಗಳನ್ನ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಕೊಟ್ಟಿದ್ದಲ್ಲ, ಇಂಥ ಪ್ರಕರಣಗಳಲ್ಲಿ ರಾಜೀನಾಮೆ ವಿಚಾರವಾಗಿ ಶಾಸಕರು ರಾಜೀನಾಮೆ ಕೊಟ್ಟಾಗ ಏನೆಲ್ಲ ಮಾಡಿದ್ವಿ ಅಂತ ಹಿಂದೆ, ಸೊ
ಸೊ ಆ ತೀರ್ಪುಗಳನ್ನ, ಆ ಆದೇಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ನ್ಯಾಯಪೀಠದ ಮುಂದೆ ಸ್ಪೀಕರ್ ಪರ ವಕೀಲರಾಗಿರುವಂತ ಅಭಿಷೇಕ್ ಮನು ಸಿಂಘ್ವಿ ಅವರು. ಹಳೆ ಪ್ರಕರಣಗಳಲ್ಲಿ ಏನೇನಾಗಿತ್ತು, ನ್ಯಾಯಪೀಠ ಯಾವ ರೀತಿಯಾಗಿ ತೀರ್ಮಾನಕ್ಕೆ ಬಂದಿತ್ತು, ಆ ಹಳೆ ಪ್ರಕರಣಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಸುಪ್ರೀಂ ಪರ ವಕೀಲರಾಗಿರುವಂತ ಸಿಂಘ್ವಿ ಅವರು. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರಬಹುದು ಇವತ್ತು? ಅದು ಅತೃಪ್ತ ಶಾಸಕರ ಪರವಾಗಿರುತ್ತಾ ಅಥವಾ ವಿರುದ್ಧವಾಗಿರುತ್ತಾ? ಸೊ ಅದು ಡಿಸೈಡ್ ಆಗುತ್ತೆ. ಈಗ ಸದ್ಯಕ್ಕೆ ಹಳೆ ಪ್ರಕರಣಗಳಲ್ಲಿ ಏನೇನು ಆಗಿತ್ತು, ಈ ರೀತಿ ಶಾಸಕರುಗಳು ರಾಜೀನಾಮೆಯನ್ನ ಕೊಟ್ಟಂತ ಟೈಮ್ನಲ್ಲಿ, ಜೊತೆಗೆ ಅನರ್ಹತೆ ವಿಚಾರವಾಗಿ ಹಳೆ ಪ್ರಕರಣಗಳಲ್ಲಿ ಏನೆಲ್ಲ ಆಗಿತ್ತು ಅದನ್ನ ಸದ್ಯಕ್ಕೆ ವಾದ ಮಂಡನೆಯನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಪೀಠದ ಮುಂದೆ ಮಾಡ್ತಾ ಇದ್ದಾರೆ. ಈ ಹಳೆ ಪ್ರಕರಣಗಳಲ್ಲಿ ಉಲ್ಲೇಖ ಮಾಡ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಯಾವ ನಿರ್ಧಾರಕ್ಕೆ ಇದನ್ನ ಪರಿಗಣನೆಗೆ ತಗೊಳ್ಳಬಹುದು, ಬರಬಹುದು ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಇನ್ನೊಂದು ವಿಚಾರ ಏನು ಅಂದ್ರೆ, ಸ್ಪೀಕರ್ ಕಾರ್ಯವ್ಯಾಪ್ತಿಯಲ್ಲಿ ಸುಪ್ರೀಂ ಕೋರ್ಟ್ ಹಾಗಾದ್ರೆ ಎಂಟ್ರಿ ಆಗಬಹುದಾ? ಸ್ಪೀಕರ್ ಅವರಿಗೆ ಏನಾದ್ರೂ ನಿರ್ದೇಶನವನ್ನ, ಸಲಹೆ, ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಡಬಹುದಾ? ಸೊ ಈ ಎಲ್ಲಾ ವಿಚಾರಗಳು ಕೂಡ ಇವತ್ತು ಪ್ರಸ್ತಾಪ ಆಗುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಮಾನವನ್ನ ಕೊಡುತ್ತೆ, ಯಾವ ರೀತಿ ಆದೇಶವನ್ನ ಕೊಡುತ್ತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಏನು ತೀರ್ಪು ಕೊಟ್ಟರೂ ಕೂಡ ಅದು ಐತಿಹಾಸಿಕ ತೀರ್ಪು ಆಗೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಸ್ಪೀಕರ್ ಕಾರ್ಯವ್ಯಾಪ್ತಿ ಎಷ್ಟಿರುತ್ತೆ ಅದು ಕೂಡ ಇವತ್ತಿನ ಆದೇಶದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ.